ಈಶಾನ್ಯ ಮಾನ್ಸೂನ್ ಆರಂಭ ಆಗಿದೆ. ಕೇರಳದಲ್ಲಿ ಭಾರೀ ಮಳೆ ಸುರಿತಾ ಇದೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ 3 ಗೇಟ್ಗಳು ಓಪನ್ ಆಗಿದ್ದಾವೆ. ಇಡುಕಿಯ ಹಲವು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ. ಹೊಂಡಾ ಪೆರಿಯಾರ್ ಕಕ್ಕಿ ವಲಯದ ಮನೆಗಳು ಜಲಾವೃತ ಆಗಿದ್ದಾವೆ. ಕುಮಿಲಿ ಮತ್ತು ನೆಡುಂಕಂಡಂನಲ್ಲಿ ರಸ್ತೆಗಳಲ್ಲಿ ನೀರು ನಿಂತುಕೊಂಡಿದೆ. ಕಲ್ಲಾರ್ಕುಟ್ಟಿ ಡ್ಯಾಮಿನಲ್ಲೂ ಕೂಡ ನೀರು ಹೊರಕ್ಕೆ ಬಿಡಲಾಗಿದೆ. ನೆಡುಂಕಂಡಂ ಬಳಿ ಕೊಚ್ಚಿ ಹೋಗಿದೆ ಟಿಟಿ ವಾಹನ. ಕೇರಳದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಇಡುಕಿ ಡ್ಯಾಮ್ ಆಗಿರ್ಬೋದು, ಕಲ್ಲಾರ್ಕುಟ್ಟಿ ಡ್ಯಾಮ್ ಆಗಿರ್ಬೋದು, ಭಾರೀ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಕೇರಳದಲ್ಲಿ ಮಳೆ ಆಯಿತು ಅಂತಂದರೆ ಎಫೆಕ್ಟ್ ಅದು ಕರ್ನಾಟಕದ ಕೆಲವು ಭಾಗಗಳಿಗೆ, ಕಾವೇರಿ ತೀರದ ಭಾಗಗಳಿಗೆ ಸಹಜವಾಗಿ ಆಗೇ ಆಗುತ್ತೆ. ಮುಲ್ಲಾ ಪೆರಿಯಾರ್ ಅಣೆಕಟ್ಟಿನ 3 ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಹಾಗೆ ನೆಡುಂಕಂಡಂ ಬಳಿ ಟಿಟಿ ವಾಹನ ಒಂದೇ ಕೊಚ್ಚಿ ಹೋಗಿದೆ. ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಎಷ್ಟು ಭೀಕರವಾಗಿದೆ ಮಳೆಯ ರೌದ್ರ ನರ್ತನ ಅಂಥೇಳಿ. ಸಮುದ್ರದ ಅಲೆಗಳ ಹಾಗೆ ಆ ನೀರಿನ ಅಲೆಗಳು, ನದಿಯ ಅಲೆಗಳು ಕಾಣಸಿಗ್ತಾ ಇತ್ತು ನದಿಯಿಂದ ನೀರು ಬಿಡುವಂತಹ ಸಂದರ್ಭದಲ್ಲಿ. ಹಾಗಾಗಿಯೇ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರವನ್ನು ವರುಣನಾಯ ತಂದಿಟ್ಟಿದ್ದಾನೆ.